ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೋನ್‌ಲೆಸ್ ಫಿಶ್ ಅನ್ನು ಮಾಡೋದು ನೋಡೋಣ ಬನ್ನಿ ಯಾವ ತರ ಅಂತ. ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಮೊದಲಿಗೆ ಫಿಶೇ ಬಂದಿರುತ್ತೆ. ಅದು ಮತ್ತೆ ನೀರಲ್ಲಿ ಹಾಕ್ಬಿಟ್ಟು ಕರ್ಸ್ಕೊಬೇಕು. ಕರ್ಸ್ಕೊಂಡು ಈ ತರ ನಮ್ಗೆ ಎಷ್ಟು ಬೇಕೋ ಸೈಜ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಆ ಸೈಜು ಪೀಸ್ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಬಟ್ಲು ತಗೊಳ್ಳೋಣ ಮಸಾಲೆ ಬೆರೆಸೋದಕ್ಕೆ. ಬೆಳ್ಳುಳ್ಳಿ ಒಂದೂವರೆ ಸೌಟು ಹಾಕಿದ್ದೀನಿ. ಶುಂಠಿ ಅರ್ಧ ಸೌಟು ಹಾಕಿದ್ದೀನಿ, ಹಸಿ ಶುಂಠಿ. ಮತ್ತೆ ಒಂದು ಟೇಬಲ್ ಸ್ಪೂನ್ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ಕಾಳು ಮೆಣಸು, ಒಂದು ಪುಡಿ ಹಾಕಿದ್ದೀನಿ ಪೌಡರು. ಒಂದು ಅರ್ಧ ಟೀ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಹಾಕಿರೋದು ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಚ್ಚು ಅರಿಶಿನ ಪುಡಿ, ಸ್ವಲ್ಪ ಸಾಕು ಜಾಸ್ತಿ ಬೇಡ. ಮತ್ತೆ ಕಲರ್ ಎಲ್ಲೋ ಬಂದ್ಬಿಡುತ್ತೆ. ಸ್ವಲ್ಪ ಮೊಸರು, ಒಂದು 20 ಗ್ರಾಮ್ ಅಷ್ಟು ಮೊಸರು, ಒಂದು 50 ಗ್ರಾಮ್ ಅಷ್ಟು ಚಿಲ್ಲಿ ಪೌಡರು, ಖಾರಕ್ಕೆ ತಕ್ಕಷ್ಟು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಇನ್ನ ಸ್ಪೈಸಿ ಬೇಕು ಅಂದ್ರೆ ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಆಡ್ ಮಾಡ್ಕೊಳ್ಳಿ. ಮತ್ತೆ ಬಂದು ಕಾರ್ನ್ ಫ್ಲೋರ್ ಬಂದು ತಿಂದಿನಿ 1, 2, 3, 4 ಸ್ಪೂನು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. ಈಗ ಒಂದು 1 ಟೇಬಲ್ ಸ್ಪೂನು ಉಪ್ಪು ಹಾಕೊಳ್ಳೋಣ, ಪುಡಿ ಉಪ್ಪು 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. 5 ಮೊಟ್ಟೆ ಹಾಕ್ತಾ ಇದ್ದೀನಿ, ಕೋಳಿ ಮೊಟ್ಟೆ. 1 ಕೆಜಿಗೆ 1 ಮೊಟ್ಟೆ. 5 ಕೆಜಿ ಫಿಶ್ ಐತೆ. ಈಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಫುಲ್ ಮಿಕ್ಸ್ ಆಗ್ಲಿ ಎಲ್ಲಾನು. ಮತ್ತೆ ಬಾಡಿಗೆ ಮೆಣಸಿನಕಾಯಿ ಮತ್ತೆ ಹಾಕೊಬೇಕು, ಮಿಕ್ಸಿಗೆ ಹಾಕೊಳ್ಳೋಣ. ಒಂದು 10 ಮೆಣಸಿನಕಾಯಿ ಅಷ್ಟು ಬಾಡಿಗೆ ಮೆಣಸಿನಕಾಯಿ ಮಿಕ್ಸಿಗೆ ಹಾಕೊಳ್ಳಿ. ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಕಲರ್‌ಗೋಸ್ಕರ ಅದು. ಕಲರ್ ಚೆನ್ನಾಗಿ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಫಿಶ್ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಆ ತರ ಇರುತ್ತೆ. ಬೇರೆ ಏನೂ ಬಳಸಲ್ಲ. ಬೇರೆ ಮಸಾಲೆ ಏನೂ ಬಳಸಲ್ಲ. ಅಷ್ಟೇ ಮಸಾಲೆ ಇದು. ಸೂಪರ್ ಆಗಿರುತ್ತೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಇನ್ನೂ ಕಲರ್ ಬರುತ್ತೆ ನೋಡಿ. ಮತ್ತೆ ಬಾಡಿಗೆ ಮೆಣಸಿನಕಾಯಿ ಹಾಕ್ತೀನಿ. ನೋಡಿ ಕೈಗೆ ಯಾವುದೇ ತರ ಅಂಟಿಲ್ಲ. ಕಲರ್ ಹಾಕಿದ್ರೆ ಕಲರ್‌ಗೆ ಕೈಗೆ ಅಂಟುತ್ತೆ. ನಾವು ಏನೇ ಕಲರ್ ಹಾಕಿದ್ರು ಕೈಗೆ ಅಂಟ್ಕೊಳ್ಳುತ್ತೆ. ನೋಡಿ ನಮ್ದು ಯಾವುದೇ ತರ ಕೈಗೆ ಅಂಟಲ್ಲ. ಈಗ ಮೈದಾ 2 ಸ್ಪೂನ್ ಹಾಕೊಂತಾ ಇದೀನಿ ಕ್ರಿಸ್ಪಿಗೋಸ್ಕರ. ವಿನಿಗರು ಇಲ್ಲಾಂದ್ರೆ ನಿಂಬೆಹಣ್ಣು ಹಾಕಿದ್ರು ಹಾಕೊಬೋದು, ಪರವಾಗಿಲ್ಲ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರುನು. ಹುಳಿಗೆ ಹುಣಸೆ ಹಣ್ಣು ಬೇಕಾದ್ರೆ ಸ್ವಲ್ಪ ಹಾಕೊಬೋದು ಬೇಕಾದ್ರೆ. ಈಗ ಫಿಶ್ ಎಲ್ಲ ಕಟ್ ಮಾಡಿರೋದು ಈ ತರ ಕಟ್ ಮಾಡಿ ಇಕ್ಕಿದೀನಿ. ಬೋನ್‌ಲೆಸ್ ಇದ್ರಲ್ಲಿ ಬೋನ್ ಇರಲ್ಲ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೋಡಿ ಅವೆಲ್ಲ ಹಿಂಡ್ಬಿಟ್ಟು ಹಾಕೊಬೇಕು. ಈಗ ಒಂದು 2 ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಮಾಡಿರೋದು ಕಲರ್‌ಗೋಸ್ಕರ. ಇನ್ನ ಕಲರ್ ಚೆನ್ನಾಗಿ ಬರುತ್ತೆ. 2 ಸ್ಪೂನ್ ಸಾಕು. ಬೇಕಾದ್ರೆ ಇನ್ನೂ 1 ಸ್ಪೂನ್ ಹಾಕೊಬೋದು. ಆಗ ಖಾರ ಬರಲ್ಲ, ಕಮ್ಮಿನೇ ಖಾರ ಬರೋದು. ಈಗ ಫಿಶ್ ಎಲ್ಲ ಹಿಂಡ್ಬಿಟ್ಟು ಹಾಕ್ಕೊಳ್ಳೋಣ. ಅದರಲ್ಲಿ ನೀರಿರುತ್ತೆ. ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ ಇದಕ್ಕೆ ಮಸಾಲೆಗೆ. ಬರೀ ಮೊಟ್ಟೆ, ವಿನಿಗರ್ ಅಷ್ಟೇ ಹಾಕಿರೋದು. ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಲ್ಲ ಫುಲ್ಲು ಹಿಂಡ್ಬೇಕು ಕ್ಲೀನಾಗಿ, ನೀರೆಲ್ಲ ಹೊರಟೋಗ್ಬೇಕು ಅದ್ರಲ್ಲಿ. ನಿಧಾನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮನೆ ಮಟ್ಟಕ್ಕೆ ಮಾಡಿದ್ದಿದು. ತುಂಬಾನೇ ಚೆನ್ನಾಗಿತ್ತು. ಅವರೇ ಹೇಳಿದ್ರು, ತಿಂದವ್ರು ಹೇಳಿದ್ರು. ನಾನು ಯಾವುದೇ ಕಾರಣಕ್ಕೂ ತಿನ್ನಲ್ಲ ನಾನ್ ವೆಜ್ಜಲ್ಲಿ. ವೆಜ್ ಮಾತ್ರ ತಿನ್ನೋದು ನಾನು. ತಿಂದವ್ರು ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕೆ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ ಫಿಶ್ ಕಬಾಬು. ಬೇಕಾದ್ರೆ ಬೇರೆ ಫಿಶ್ ಬೇಕಾದ್ರೂ ಸೇಮ್ ಮಸಾಲೆನೆ. ಯಾವುದೇ ಫಿಶ್ ಬೇಕಾದ್ರೂ ಮಾಡ್ಕೊಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸಿಗ್ತಾ ಇದ್ರೆ ಎಲ್ಲ ಫುಲ್ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಎತ್ತಿಕ್ಬಿಡೋಣ, ರೆಸ್ಟ್‌ಗೆ ಬಿಡೋಣ. ಈಗ ಸ್ವಲ್ಪ ಬಾಣಲಿ ಇಕ್ಕೊಂಡು ಒಂದು ಪೀಸ್ ಉಪ್ಪು ಖಾರ ಚೆಕ್ ಮಾಡಿದ್ದೆ, ಕರೆಕ್ಟ್ ಆಗಿತ್ತು ಉಪ್ಪು ಖಾರ. ಮತ್ತೆ ಅದಷ್ಟೇ ಉಪ್ಪು ಖಾರ ಹಾಕಿ ಬೇಕಾದ್ರೆ ನಿಮ್ಗೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾದ್ರೆ 2 ಪೀಸ್ ಚೆಕ್ ಮಾಡ್ಬಿಟ್ಟು. ಸ್ವಲ್ಪ ಬಿಡ್ತಾ ಇದ್ದೀನಿ ಇವಾಗ. ಎಣ್ಣೆ ಜಾಸ್ತಿ ಕಾದಿರಕೂಡ್ದು, ಲೈಟಾಗಿ ಕಾದಿರ್ಬೇಕು. ಜಾಸ್ತಿ ಕಾದಿದ್ರೆ ಬೇಗ ರೋಸ್ಟ್ ಆಗ್ಬಿಟ್ಟು ಕಪ್ಪಾಗ್ಬಿಡುತ್ತೆ. ನಿಧಾನಾಗಿ ಎಣ್ಣೆ ಕಾದಿರ್ಬೇಕು. ಸ್ಲಿಮ್ಮಲ್ಲಿ ಇಕ್ಕೊಬೇಕು ಗ್ಯಾಸು. ಎಲ್ಲ ರೋಸ್ಟ್ ಆಗ್ಲಿ ಕ್ಲೀನಾಗಿ. ತಿರ್ಸ್ಕೊಳ್ಬೇಕು ಇವಾಗ. ಒಂದಕ್ಕೊಂದು ಮೆತ್ಕೊಂಡ್ಬಿಡುತ್ತೆ. ಇವಾಗ ಸುಮ್ನೆ ಹಂಗ್ ತಿರ್ಸ್ಕೊಟ್ಬಿಟ್ರೆ ಮೆತ್ಕೊಳಲ್ಲ, ಯಾವುದೇ ಕಾರಣಕ್ಕೂ ಮೆತ್ಕೊಳಲ್ಲ. ಆ ಥರ ಹಾಕಿದ ತಕ್ಷಣ ಸ್ವಲ್ಪ ಹಂಗ್ ಮಿಕ್ಸ್ ಮಾಡ್ಬಿಟ್ರೆ ಪೀಸ್‌ಗೆ ಮೆತ್ತಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಎಲ್ಲ ನೊರೆ ಎಲ್ಲ ಕಮ್ಮಿ ಆಗಿರುತ್ತೆ. ಮತ್ತೆ ಫಿಶ್ ಎಲ್ಲ ಮೇಲೆ ತೇಲುತ್ತೆ. ತೇಲಿದಾಗ ಆಲ್ಮೋಸ್ಟ್ ಬೆಂದಿರುತ್ತೆ ಅಂತ ಲೆಕ್ಕ ಅಷ್ಟೇ ಅದು. ನೋಡಿ ಕಲರ್ ಕೂಡ ಇದೆ. ಅದು ಜಾಲರಾಗಿ ಗರಿ ಕಾಣಿಸುತ್ತೆ. ಈಗ ಆಗಿದೆ, ಆಲ್ಮೋಸ್ಟ್ ಆಗಿದೆ. ನೋಡಿ ಫಿಶ್ ಮೇಲೆ ಎಣ್ಣೆಲಿ ತೇಲುತ್ತೆ. ಕ್ಲೀನಾಗಿ ಬೆಂದಿರುತ್ತೆ. ಬೆಂದಿದೆ ನೋಡಿ. ಕರಿಬೇವು ಸೊಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿದೆ ಫಿಶ್. ತಿನ್ನಲು ಸವಿಯಲು ರೆಡಿ. ಈಗ ಇನ್ನೊಂದ್ಕಿತ ಬಿಡ್ತಾ ಇದ್ದೀನಿ ಫಿಶ್ಶು. ಇನ್ನು ಸ್ವಲ್ಪ ಇತ್ತು, ಇನ್ನು ಬಿಡ್ತಾ ಇದ್ದೀನಿ.
ಈ ತರ ಎಲ್ಲ ಬಿಟ್ಕೊಂಡು ಎಲ್ಲಾನು ತುಂಬಾನೇ ಟೇಸ್ಟಿಯಾಗಿರುತ್ತೆ. ತಿಂದವ್ರು ಕೂಡ ಹೇಳಿದ್ರು. ರಿವ್ಯೂ ಕೂಡ ಕೊಟ್ಟಿದ್ದಾರೆ ಫಿಶ್‌ದು ಯಾವ ತರ ಇದೆ ಟೇಸ್ಟ್ ಅಂತ. ಮೊನ್ನೆ ಅವರು ಮಗಂದು ಬರ್ತ್‌ಡೇ ಕೂಡ ಮಾಡಿದ್ದೆ. ಆ ಬರ್ತ್‌ಡೇ ಕೂಡ ತಿಂದು ಅದೇ ಐಟಂ ಅವ್ರು ಮಾಡಿಸ್ಕೊಂಡಿದ್ದು. ಕೇಳಿ ಯಾವ ತರ ಹೇಳ್ತಾರೆ. ನಮಸ್ತೆ ರಾಜಣ್ಣ. ನಮ್ಮ ತುಂಬಾ ನನಗೆ ಆತ್ಮೀಯರು, ನಮ್ಮ ಬಾಮೈದನಿಗೆ ತುಂಬಾ ಆತ್ಮೀಯರಾದಂತ ಭಟ್ರು ರಾಜಣ್ಣವರು. ನೋಡಿ, ಮೊನ್ನೆ ನಮ್ಮ ಬಾಮೈದನ ಮಗಂದು ನಾಮಕರಣ ಮಾಡಿದ್ವಿ. ಸುಮಾರು 800 ಇಂದ 1000 ಜನಕ್ಕೆ ನಾನ್ ವೆಜ್ ಊಟ ಮಾಡಿದ್ರು. ಬಹಳ ಎಕ್ಸಲೆಂಟ್ ಆಗಿ ಮಾಡಿದ್ರು, ಟೇಸ್ಟಬಲ್ ಆಗಿ ಮಾಡಿದ್ರು. ಅದರಲ್ಲಿ ಫಿಶ್ ಅಂತ ಮಾಡಿದ್ರು, ಬೋನ್ಲೆಸ್ ಫಿಶ್ ಅಲ್ಟಿಮೇಟ್ಲಿ ಸೂಪರ್ ಆಗಿ ಮಾಡಿದ್ರು. ನೀವು ಯಾವುದೇ ಒಂದು ಫಂಕ್ಷನ್ ಆಗಿರ್ಲಿ, ಇಲ್ಲೇ ಅಂತಲ್ಲ ಎಲ್ಲೇ ಇರ್ಲಿ, ಅವ್ರು ಆರ್ಡರ್ ಕೊಟ್ಟರು ಕೂಡ ನಾನು ತುಂಬಾ ಬಹಳ ಸುಸೂತ್ರವಾಗಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಮಾಡ್ಕೊಡ್ತಾರೆ. ಬಹಳ ಟೇಸ್ಟ್ ಆಗಿ ಮಾಡ್ತಾರೆ. ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಮ ಮನೆ ಮಗನಲ್ಲಿ ಕೂಡ, ನಮ್ಮ ಮನೇಲಿ ಕೂಡ ಒಬ್ಬರು ಮಗ ಇರ್ತಾರ. ಅವರು ಖಂಡಿತವಾಗ್ಲೂ ಅಂತ ವ್ಯಕ್ತಿಗೆ ನಾವು ಬೆಳೆಸಬೇಕು. ಮುಂದೆ ಕೂಡ ಅಂತ ವ್ಯಕ್ತಿ ಮುಂದೆ ಬರಬೇಕು. ಒಂದು ಭಟ್ರು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ನಾನಾ ಕಡೆ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ ಕಡೆ ಕೂಡ ಎಲ್ಲಾ ಕಡೆಯಿಂದ ಪ್ರತಿ ಹೆಸರು ಮಾಡ್ಲಿ, ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಅವ್ರು ಬೆಳೀಲಿ, ಇನ್ನೂ ಚೆನ್ನಾಗಿ ಹೆಸರು ಮಾಡ್ಲಿ. ಈಗ ಹೆಸರು ಮಾಡಿದ್ದಾರೆ, ಬಟ್ ಇನ್ನೂ ಚೆನ್ನಾಗಿ ಹೆಸರು ಮಾಡ್ಲಿ ಅಂತ ನಾನು ನಮ್ಮ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಇನ್ನೂ ಎತ್ತರಕ್ಕೆ ಬೆಳಿಬೇಕು. ನಿಮ್ಗೆ ಏನೇ ಫಂಕ್ಷನ್ ಆರ್ಡರ್ ಇದ್ರು ಖಂಡಿತವಾಗ್ಲೂ ಅವ್ರ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ. ಒಮ್ಮೆ ಅವ್ರನ್ನ ಭೇಟಿ ಮಾಡಿ, ಮತ್ತೆ ನೀವು ಒಂದ್ಸರಿ ಅವ್ರ ಕೈಯಲ್ಲಿ ಮಾಡಿರ್ತಕ್ಕಂಥ ರುಚಿಯಾದ ರುಚಿ ಅಡಿಗೆಗಳು ಒಂದ್ಸರಿ ಟೇಸ್ಟ್ ಮಾಡಿ. ಲೈಫ್ ಅಲ್ಲಿ ಖಂಡಿತವಾಗ್ಲೂ ಎಂದೂ ಆ ವ್ಯಕ್ತಿನ ಬಿಟ್ಕೊಡಕ್ಕೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು.